ನಮಸ್ಕಾರ ರೀ ದೋಸ್ತ್ರೆ, ನಾವು ನಮ್ಮ ದೋಸ್ತರು ಸೇರಿ ಇವತ್ತ ಟ್ರಿಪ್ಪಿಗೆ ಹೊಂಟೀವಿ. ಎಲ್ಲಿಗಂತಂದ್ರ ಐಹೊಳೆ, ಪಟ್ಟದ ಕಲ್ಲೆ. ಹೋಗಿ ನಿಮ್ ತಾತನ ಜೊತೆ ಹೋಗಿ ಬರೋಗು. ಬಾಯ್ಸ್ ನೋಡು, ಮುಖ ನೋಡು. ನಮಸ್ಕಾರ ರೀ ದೋಸ್ತ್ರ, ಒಂದು ಅದ್ಭುತವಾದಂಥ ವಿಶೇಷವಾದಂಥ ಒಂದು ವಿಡಿಯೋಕ್ಕೆ ನಿಮ್ಗೆ ಸ್ವಾಗತ. ನಾವು ಇವತ್ತು ಎಲ್ಲಿಗೆ ಬಂದೀವಿ ಅಂತಂದ್ರೆ ಮಾರಿ ಗೋಲ್ಡ್ ಸಾಲಿಗೆ ಬಂದೀವಿ. ಅದ್ಭುತ ವಿಶೇಷ ಅಂತ ಆಡಿಯನ್ಸ್ ಹೇಳಬೇಕು. ಎಸ್, ಈ ಥರದ ತರಲೆ ಕ್ವಾಟ್ಲೆ ತಮಾಷೆಗಳು ಸ್ಟಾರ್ಟ್ ಆಕ್ಕವು. ಇನ್ನು ಮೇಲೆ ನಾವು ಇವತ್ತು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾದ ಪ್ರಮೋಷನ್ ಅಂದ್ರೆ ಇಂಟರ್ವ್ಯೂ ಶೂಟಿಗೆ ಬಂದೀವಿ. ಸೊ ನಮ್ಮ ಕಲಾಕಾರ ಸುಪ್ರೀತ್ ಅವ್ರು ನಮ್ಮ ಜೋಡಿ ಅದಾರ. ಹೇಳ್ತೇನೆ ಹೇಳು. ನಮ್ಮ ಚಿತ್ರದ ಒಂದು ಹೆಸರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ. ಯಾವ ಹುಡುಗರುಗಳು ಕಾಂಪ್ರಮೈಸ್ ಆಗಿಲ್ಲ, ಯಾವ ವಿಷಯದಲ್ಲಾಗಿಲ್ಲ ಅಂತ ಇದರಲ್ಲಿ ಕಮೆಂಟ್ಸ್ ಮಾಡಿ ನೋಡೋಣ. ಬಟ್ ಟ್ರೂ ಆಗಿ ಮಾಡಿ. ಹುಡುಗಿ ವಿಷಯದಲ್ಲಿ ತುಂಬ ಜನ ಕಾಂಪ್ರಮೈಸ್ ಆಗ್ಬಿಟ್ಟಿರ್ತೀರ, ಅವ್ರ ವಿಷಯದಲ್ಲಿ ಆಗಿಲ್ಲ ಅನ್ನೋರು ಕಮೆಂಟ್ಸ್ ಮಾಡಿರಿ. ಇಷ್ಟ ಕಮೆಂಟ್ ಮಾಡ್ರಿ. ಇನ್ನು ಮುಂದೆ ಏನೇನಾಗತ್ತಾ ನೋಡೋಣಂತ. ಇಲ್ಲಿ ನೋಡ್ರಿ ನಮ್ಮ ಹುಲಿ ಕುಂತೈತಿ, ಗುಡ್ಡ ಏರ ಕಾಲರ್ದ ಇಲ್ಲಿ ಕುಂತಾನ. ಸ್ವಲ್ಪ ಊಟ ಕಮ್ಮಿ ಮಾಡಿದ್ರೆ ಹಾಕಿರೋದ್ರಿಂದ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾನೆ. ಹೇಳಿ ಉಮೇಶ್ ಅಣ್ಣವ್ರೆ, ಏನು ಸಮಾಚಾರ? ಏನು ಮಾಡಕತ್ತಿ ಇಲ್ಲಿ? ನಾನು ನಿಮ್ಮ ನೋಡ್ಕೊಂಡು ನಿಮ್ಮ ತಲೆಗೆ ಯಾವ ಶಾಂಪು ಹಾಕ್ಬೋದು ನೀವು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಷ್ಟ ವಿಚಾರ ಮಾಡ್ಕೊಂತ ಕುಂತ್ಬಿಡೋಣ ಇಲ್ಲೇ. ಹಾಂ, ಹೌದು. ಎದಕ್ಕೆ ಬಂದಿ ಇಲ್ಲಿಗೆ ಇವತ್ತು? ಇಂಟರ್ವ್ಯೂ ಐತೆ ಅಂತ ಕರೆದವ್ರೆ, ಹ್ಞೂ ಅದಕ್ಕೆ ಬಂದೀನಿ. ಎಸ್, ಮಾತಾಡ್ಸೋಣ್ರಿ. ಇನ್ನೂ ಬೇರೆ ಬೇರೆ ಕಲಾವಿದರು ಬರ್ತಾರೆ. ಸೊ ಅವ್ರನ್ನೂ ಮಾತಾಡ್ಸೋಣ. ಇಂಟರ್ವ್ಯೂ ಹೆಂಗೆ ನಡೀತೈತಿ ಅಂತಂದು ನೋಡು. ಎಸ್, ನಮ್ಮ ಸಿನಿಮಾದ ಕಲಾವಿದರು ಇನ್ನೊಬ್ರು ನಮ್ಮ ಜೋಡಿ ಅದಾರ. ಇವರು ಸಾಮ್ರಾಟ್ ಬ್ರೋ ಯೂಟ್ಯೂಬ್ ಚಾನಲ್ ವ್ಲಾಗ್ ಮಾಡಕತ್ತೀನಿ ಬ್ರೋ. ನಮಸ್ಕಾರ. ನಮ್ಮ ಉಮೇಶ್ ಕಿನಾಳ್ ಬ್ರೋ ಅಂದ್ರೆ ನಮ್ಗೆ ಬಹಳ ಪ್ರೀತಿ. ಅದ್ಭುತ ಕಲಾವಿದ್ರು. ಅವ್ರ ಮಾತೇ ಚಂದ. ನನ್ನ ಮಾತೇ ಚಂದ. ಅಯ್ಯೋ ಶಿವ, ಎರಡು ಮೈಕ್ ನಾನೇ ಇಟ್ಕೊಂಡಿನಿ, ಯಾರಿಗೂ ಕೊಟ್ಟಿಲ್ಲ. ಇಲ್ಲಿ ಇನ್ನೊಬ್ರು ಕಲಾವಿದರು ಅದಾರ. ಅವ್ರು ಯಾರು ಅಂತಂದ್ರೆ ನಮ್ಮ ಗಜೇಂದ್ರ ಮರ್ಸಣಿಗೆ ಅವ್ರು ಅದಾರ ಇಲ್ಲಿ. ನಮಸ್ಕಾರ. ಏನು ಎಲ್ಲ ಬಾಯಿಗೆ ಹಾಕೊಂಡು ಪ್ರಸಾದ ಅಲ್ಲ ಅದು, ಮೈಕ್. ಹೊಸ ಕ್ಯಾಮರಾ ತಗೊಂಡ್ಯಾ? ಚೆನ್ನಾಗಿದೆ. ಏನು ಮಾಡಕತ್ತಿದ್ವಿ ಈಗ? ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಎಷ್ಟನೇ ತಾರೀಕಿಗೆ ರಿಲೀಸ್ ಹೇಳ್ರಿ ರೀ? ಜುಲೈ 10ನೇ ತಾರೀಕು ರಿಲೀಸ್ ಆಗ್ತದೆ. ಹಾಂ, ಎಲ್ಲರೂ ಕೂಡ ಬಂದು ಥಿಯೇಟ್ರಲ್ಲಿ ನೋಡಿ. ಕಿನ್ನಾಳ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ನಮ್ಮ ಇಂಟರ್ವ್ಯೂ ಎಲ್ಲ ಮಾಡ್ಸಕತ್ತಾರಲ್ಲ ಸಾವುಕಾರ ಇವ್ರ ನೋಡ್ರಿ. ಎಲ್ಲ ನಮ್ಮ ಇಂಟರ್ವ್ಯೂ ಮಾಡ್ತಿದ್ವಿ, ಇವತ್ತು ನಿಮ್ಮ ಇಂಟರ್ವ್ಯೂ ಮಾಡತ್ತೀನಿ. ಮಾತಾಡಕ್ಕೆ ನಿಂತ್ಕೊಂಡ್ರೆ ಮಾತೇ ನಿಲ್ಸಲ್ಲ. ಹಾಂ, ನಮ್ಮ ಗಜೇಂದ್ರ ಅವರು ನೋಡ್ತಾವ್ರು ಏನು ಮಾಡಬೇಕು ಅಂತ, ಏನು ಮಾತಾಡಬೇಕು ಅಂತ. ಆದರೂ ಒಳ್ಳೆ ಕ್ವಾಲಿಟಿ ಟೀಮ್ ಒಂದು ಸಿನಿಮಾ ನೋಡ್ಬೇಕು. ಕ್ಯೂರಿಯಾಸಿಟಿ. ಜುಲೈ 10ಕ್ಕೆ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ. ನಾವು ಬರ್ತಾ ಇದ್ದೀವಿ, ನಮ್ಮ ಟೀಮ್ ಬರ್ತಾ ಇದೆ. ಈ ಟೀಮ್ ಜೊತೆ ನಮ್ಮ ಟೀಮು ಸೇರ್ಕೊತಾ ಇದೆ. ನೋಡೋಣ ಏನು ಮಜಾ ಮಸ್ತಿ ಎಲ್ಲ ಇದೆ ಥಿಯೇಟ್ರಲ್ಲಿ. ಆದಷ್ಟು ಖುಷಿ ಪಡಿಸೋಣ, ಖುಷಿಯಾಗಿರೋಣ. ಜನರಿಗೆ ನೀವು ನೋಡ್ಬಿಟ್ಟು ಇನ್ನೊಂದು ಖುಷಿಯಾಗಿರೋ ಸಿನಿಮಾಕ್ಕೆ ಎಲ್ಲ ಕರೆಯೋದು. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಒಂದೇ ಮಾತ್ರ. ಹಿಂಗೆ ಲಿಫ್ಟ್ನ್ಯಾಗ ಬಂದರೂ ಸುಸ್ತಾಗೈತೆ ನೋಡ್ರಿ ನಮ್ಗೆ. ಇಲ್ಲ ದೋಸ್ತ, ಎಸ್, ಇವರು ನಮ್ಮ ಇಂಟರ್ವ್ಯೂ ಮಾಡಕ್ಕೆ ಬಂದಾರ. ಬ್ರದರ್, ಹಾಯ್ ಬ್ರೋ. ಇಲ್ಲಿ ನಮ್ಮ ನಗದು ಕಾರ್ಯಾಚರಣೆಯನ್ನು ಮಾಡುವ ಅವಿನಾಶ್ ಸರ್ ಅದಾರ. ಸೊ ಇವ್ರನ್ನೂ ನಾನು ಪೋಸ್ಟರ್ನಾಗ ಫೋಟೋ ಹಾಕಿಲ್ಲ ನಾಕತ್ತಿದ್ರು. ಸರ ಫುಲ್ ವಿಡಿಯೋ ನಿಮ್ಮದೇ ಹಾಕ್ತೀನಿ, ಮಾತಾಡ್ರಿ 4 ಮಾತು. ಏನು ಮಾತಾಡೋಣ ಹೇಳು? ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ರಿ. ನಮ್ಮ ಸಿನಿಮಾ ಬಗ್ಗೆ. ನಮ್ಮ ಸಿನಿಮಾ ಸೂಪರ್ ಆಗಿ ಬಂದಿದೆ. ನಮ್ಮೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಸೂಪರ್ ಆ್ಯಕ್ಟ್ ಮಾಡಿದ್ದೀರಾ, ಸೂಪರ್ ಆಗಿದೆ ಸ್ಟೋರಿ. ಎಲ್ಲರೂ ಬಂದು ನೋಡಬೇಕು. ಎಷ್ಟನೇ ತಾರೀಕು ರೀ? ಜುಲೈ 10th ರಿಲೀಸ್ ಆಗ್ತಾ ಇದೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಮೂವಿ ಆಗ್ತಾ ಇಲ್ಲ, ಬೇಕೇ ಬೇಕು. ಅಯ್ಯೋ, ಏನಾಗಕತ್ತಿಲ್ಲ, ಏನು ಬೇಕು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಸೊ ನಮ್ಮ ಶೂಟಿಂಗ್ ಇವತ್ತು ವಿಶೇಷವಾಗಿ ಏನಂತಂದ್ರೆ ಸಾಲಿ ಕಾನ್ಸೆಪ್ಟು ಅಂದ್ರೆ ಕಾಲೇಜ್ ಕಾನ್ಸೆಪ್ಟನ್ನ ತೊಗೊಂಡು ಇಲ್ಲಿಗೆ ಬಂದೀವಿ. ಇಂಟರ್ವ್ಯೂ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಾರೆ, ಏನೇನೋ ಬರೆದು. ಆಯ್ ಎಲ್ಲ ರೆಡಿ ಮಾಡ್ಕೊಳತ್ತ. ಮತ್ತು ಇನ್ನೂ ಕಲಾವಿದರು ಬರ್ತಾರೆ, ಅವ್ರನ್ನೂ ಮಾತಾಡ್ಸಣ್ರಿ. ಕಾಸ್ಟ್ಯೂಮ್ ಚೇಂಜ್ ಬರಲ್ವಾ? ಹೋಗ್ಲಾ? ಅದರಲ್ಲಿಂದ ಆಗಲ್ಲ ಬಿಡ್ಲಿ. ಅಲ್ಲಿ ಇಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಕಿನ್ನಾಳ್ ನನ್ನ ಸ್ನೇಹಿತ.
ಬೈತಾ ಇದ್ದ ಕ್ಯಾಮ್ರಾ ಬಂದ್ಕೊಳ್ಳ ಬೈಕ್ ಕೊಟ್ಕೊಳ್ಳಿ ಇಲ್ಲ ನಮ್ಮ ಪ್ರೀತಿಯ ಕಿನ್ನಾಳ್ ಅಂತಮ್ಮ ಆಕ್ಚುಲಿ ಕಿರುನಗೆ ಅಂತ ಒಂದು ಸಿನಿಮಾ ಮಾಡ್ದೋ ನಾನು ಇವನು ಜೊತೆಗೇನೆ ಅಲ್ವಾ ಚಿನ್ನ? ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಈಗ ಚಿನ್ನ ಅಂತೀಯಲ್ಲ. ಏನಂದ್ರೆ ಹೇಳ್ರಿ ಎಲ್ಲ ಹೇಳ್ತಾ ಇರ್ತಾರೆ ತಲೆಗೆ. ಬಾಯ್ಸ್ ನೆವರ್ ಕಾಂಪ್ರಮೈಸು ಜುಲೈ 10ಕ್ಕೆ ರಿಲೀಸ್ ಆಗ್ತಿದೆ. ನೀವೆಲ್ಲ ಬಂದು ಕನ್ನಡ ಜನತೆಗೆ ರಿಕ್ವೆಸ್ಟ್ ಒಂದೇ ಒಂದು, ಇಡೀ ಸಿನಿಮಾನ ತುಂಬ ಎಂಜಾಯ್ಮೆಂಟಾಗಿ ನಾವು ಆ್ಯಕ್ಟ್ ಮಾಡಿದ್ದೀವಿ. ನಿಮ್ಮ ಜೊತೆಗೆ ನಾವು ಬರ್ತಿದ್ದೀವಿ ಥಿಯೇಟ್ರಿಗೆ. ಒಂದು ಸಲ ಕೂತ್ಕೊಂಡು ಸಿನಿಮಾ ನೋಡೋಣ. ನೀವು ಎಂಜಾಯ್ಮೆಂಟ್ ಮಾಡೋದನ್ನು ನಾವು ಕಣ್ಣು ತುಂಬ ನೋಡಬೇಕು ಅನ್ನೋ ಆಸೆ ಇದೆ. ನೀವು ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಿರತ್ತಾನೆ. ಥ್ಯಾಂಕ್ ಯು, ಬಂದೇ ಬರ್ತೀರಾ. ಇಷ್ಟು ದಿನ ನಮ್ಮನ್ನು ಯೂಟ್ಯೂಬಲ್ಲೆಲ್ಲ ಬೆಳೆಸಿದ್ದೀರಾ. ಇನ್ನು ಮುಂದೆನೂ ಕೂಡ ಬೆಳ್ಳಿ ಪರದೆ ಮೇಲೆ ಬಂದಿದ್ದೀವಿ. ನೀವು ನಮ್ಮನ್ನು ಬೆಳೆಸ್ತೀರಾ ಅಂತ ಭರವಸೆ ನಮಗಿದೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಂತ ಹೇಳಕತ್ತಾರ. ಇವರು ನಮ್ಮ ಸಿದ್ದು ಮಂಡ್ಯ ಅವರು ಅಗದಿ ಮಸ್ತ್ ಪಾತ್ರ ಮಾಡ್ರ. ಕಾಮಿಡಿ ಮಾಡ್ಲಿಕ್ಕತ್ರಿ. ನೀವೇನ ಗೊತ್ತೇನ್ರಿ, ನಾನ್ ಮಂಡ್ಯದವನಾಗಿರ್ಬೋದ್ರಿ, ಉತ್ತರ ಕರ್ನಾಟಕ ಚಲೋ ಮಾತಾಡ್ತೀನಿ. ಹೊಡಿ 9 ಹೊಡಿ ಶಾವ್ಗ್ಯಾಗ ಮಜ್ಜಿಗೆ ಈ ಮಾವ್ರ ತಗಡ್ತಾಯಿ ತಂಬಾಕ ಚೀಟೆ. ಎಸ್, ಇನ್ನೂ ಕಲಾವಿದರು ಬರ್ತಾರೆ, ಅವ್ರನ್ನೂ ಮಾತಾಡ್ಸೋಣ. ನಮ್ಮ ಸಿನಿಮಾ ಬಗ್ಗೆ ಇಂಟರ್ವ್ಯೂ ಹೆಂಗೆ ನಡೀತಾವು ಅವನು ನೋಡೋಣ ಅಂತ. ಬರ್ರಿ ನೋಡ್ರಿ, ಎಷ್ಟು ಮಸ್ತ್ ಐತಿ ಇದು ಕಾಲೇಜು. ಇದು ಮಾರಿಗೋಲ್ಡ್ ಸ್ಕೂಲು ಶಾಲಿ. ಇವರು ಜಾಸ್ತಿ ಮಾತಾಡಂಗಿಲ್ಲ ರೀ ಪಾಪ, ಮನುಷ್ಯ ಭಾಳ ಸಂಭವಿತ ಅದಾನ. ಏನ್ ಮಾತಾಡ್ಬೇಕು, ಮಾತಾಡ್ ನಂಗೂ ಸಾಕಾಗಿ ಮಾತಾಡ ಮಲ್ಲಿಗೆ ತೀರ್ಗ್ ನಿತ್ರ ಮೈಕ್ ತಂದು ಹಿಂಗ್ ಹಿಡಿತಿ, ಕ್ಯಾಮ್ರಾ ಹಿಂಗ್ ಹಿಡಿತಿ. ತಿರುಗಿ ಚಲೋ ಮಾಡಿದ್ದ. ಈಗ ನೀವು ಪದೇ ಪದ ಹೇಳ್ತಿದ್ರಿ ಏನ್ ಅನ್ಸುತ್ತೆ ಗೊತ್ತಾ, ಏನ್ರಿ ಚೆನ್ನಾಗಿ ಮಾಡಿದ ನಾವು ನೋಡ್ತೀವಿ ಥಿಯೇಟ್ರಲ್ಲಿ ಹೋಗಿ. ಇಲ್ಲಿ ಬರೀ ನೀನೇ ಹೇಳಿದ್ರಿ ಏನಪ್ಪ ಅಂತ ತಿಳ್ಕೊತಾರೆ ಜನ. ಇವ್ರದ್ದು ಬರೀ ಯಾವಾಗಲೂ ಕೈಯ ಅಂತ ಸಾಯ್ತಿರ್ತಾರೆ. ಒಂದು 4 ಮಾತಾಡಪ್ಪ ಅಂತಂದ್ರೆ ನೋಡ್ರಿ, ಅವಕಾಶ ಸಿಕ್ಕಾಗ ಮಾತಾಡ್ಬೇಕಂತ ಹೇಳ್ತಾರೆ ದೊಡ್ಡಾರು. ಇವ್ರು ಅವಕಾಶ ಸಿಕ್ಕರು ಮಾತಾಡಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ಬೇಕು? ಹೇಳಿ ಇನ್ನೊಮ್ಮೆ ಹೇಳು. ಅಲ್ಲ, ಲಾಗ್ ಮಾಡಿದ್ರೆ ಸಿನಿಮಾನೇ ಮಾಡ್ತಾ ಇದ್ದೀರಾ, ಎಲ್ಲಿ ಕಟ್ ಮಾಡ್ತೀಯ ಅಂತ ಆಗಿಬಿಡೋದು. ಇದನ್ನ 2 ಅವರ್ ನೋಡ್ತಾರೆ. ಅವಕಾಶ ಸಿಕ್ತು ಅಂತ ಮಾತು ಮನೆ ಕೆಡಿಸ್ತು ಗೊತ್ತಲ್ಲ. ಆಮೇಲೆ ಇನ್ನೊಂದು ಏನು ಕೆಡಿಸ್ತು? ಚೇತು ಅಣ್ಣ, ಇವ ಭವಿಷ್ಯ ಭಾರಿ ಚಂದ ಹೇಳ್ತಾನ್ರಿ. ಹಾಂ, ಸೊ ಅದಕ್ಕೆ ನಿನ್ನೆ ಯಾರ್ಯಾರು ಭವಿಷ್ಯ ಹೇಳು. ನಮ್ಮ ಸಿನಿಮಾದೊಂದು ಭವಿಷ್ಯ ಹೇಳು. ನಮ್ಮ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗುತ್ತೆ. 11ನೇ ತಾರೀಕಿಂದ ಒಳ್ಳೆ ಏನೋ ವರ್ಡ್ ಆಫ್ ಮೌತಿಂದ ಹೋಗುತ್ತೆ. 1 ವಾರ 15 ದಿವಸ ಕರ್ನಾಟಕ ಚೆನ್ನಾಗಿ ಹೋಗುತ್ತೆ. ಅದಾದ್ಮೇಲೆ ಬಾರ್ಡರ್ಸ್ನ ಕ್ರಾಸ್ ಮಾಡಿ, ಹೆಸರು ಮಾಡಿ, ಒಳ್ಳೆ ಪಣಮ್ ಮಾಡಿ, ಈ ವರ್ಷದ ಆ್ಯನ್ಯಲ್ ಹಿಟ್ ಹೊಡೆದು ಹೊಡಿಯೋದು ಹೇಳೋಕ್ಕಾಗಲ್ಲ. ಯಸ್, ಏನು ಹೇಳ್ತಿ? ನಮ್ಮ ಸಿನಿಮಾ ಯಾಕೆ ನೋಡ್ಬೇಕು? ನಮ್ಮ ಸಿನಿಮಾನ ಡಿಫ್ರೆಂಟಾಗಿ ಜೊತೆಲಿದ್ದೀನಿ. ನಿಮಗೆ ಡಿಪ್ರೆಷನ್ ಇದೆಯೇ, ಫ್ರಸ್ಟ್ರೇಷನ್ ಇದೆಯೇ, ಆ್ಯಂಗ್ಸೈಟಿ ಇದೆಯೇ, ಹೆಂಡತಿ ಬಿಟ್ಟು ಹೋಗಿದ್ದಾಳ, ಏನು ಅಚೀವ್ ಮಾಡಬೇಕು ಅಂತ ಪ್ಯಾಷನ್ ನಿಮಗಿದೆಯಾ, ಆಫೀಸಲ್ಲಿ ಬಾಸ್ ನಿಮಗೆ ಕೊಟ್ಲೆ ಕೊಡ್ತದನ, 30 ಹುಡುಗಿ ಸಿಗ್ತಾ ಇಲ್ವಾ, ರೌಡಿಸಮ್ ಮಾಡ್ತೀರಾ, ಹಾಗಿದ್ರೆ ಈ ಸಿನಿಮಾ ನಿಮಗಾಗಿ. ಗೊತ್ತಾತಿಲ್ರಿ, ಈ ಸಿನಿಮಾ ನಿಮಗಾಗಿ. ದುರಂಧರ್ ಸಾಂಗು ಕನ್ನಡದಲ್ಲಿ ಇಷ್ಟನಾ ಹಿಂದಿಲಿ ಇಷ್ಟನಾ? ಯಾವ್ದ್ರಲ್ಲಿ ಇಷ್ಟ ನಿಮಗೆ? ಕನ್ನಡ. 2 ಲೈನು. ನೀನು ಹೋದ ಮೇಲೆ ಭೂಮಿಯೆಲ್ಲ ಬರುಡಾಗಿದೆ, ನನ್ನ ಮನಸ್ಸಿನ ತಳಮಳ ಕೆಳದಾಗಿದೆ. ನೀನು ಹೋದ ಮೇಲೆ ನನ್ನ ಬದುಕು. ವಾಯ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ, ಹಾಡು ಹಿಂದಿಲೂ ಕೂಡ ಚೆನ್ನಾಗಿದೆ. ನೀವು ಯಾಕೆ ಸಿಂಗರ್ ಆಗಿ ಟ್ರೈ ಮಾಡಬಾರ್ದು? ಸಿಂಗರ್ ಕಣೋ, ನಾನು ಸಿಂಗರ್. ಗಮ ಸರಿ ಪದಲ್ಲೇ ಹೋಯ್ತವನೆ ಅವ್ನು ಸಿಂಗರೇ. ಅವನು ಜನಪದ ಗೀತಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಇಲ್ಲ, ಸರಿ ಗಮ ಪದ ಹೋಗಲ್ಲ, ಗಮ ಸರಿ ಪದಲ್ಲಿ ಹೋಯ್ತವನೆ. ಅವನೆಲ್ಲೂ ಬಿಟ್ಕೊಡಲ್ಲ ಅವನು. ಅಂದ್ರೆ ಪದೇ ಹಾಡಿಸ್ತಾರಂತ ಅವನು. ಅದಕ್ಕೆ ಏನೋ ಮಾತಾಡ್ಬೇಕಣ್ಣ, ಮಾತಾಡ್ತಾವ್ರೆ. ಇದು ಓಡುಳ ತರ ಇದೆಯಲ್ಲ. ಒಂದು ಮೈಕ್ ತಗೊಂಡ್ಬಿಡೋ ಈಗ. ಇದು ಮೈಕ ಮತ್ತು ಇದೇನಿದು? ಅಲ್ಲ, ಇದು ಬರುತ್ತಲ್ಲ ಹಿಡ್ಕೊಳ್ಳೋದು ಬೇಡ, ಇದ ಇರ್ಲಿ ಸಾಕು. ಮಾತಾಡ್ಸೋದು ಹಿಂಗೆ ಕೈ ಹಿಡಿದ್ರೆ ಕ್ಯಾರಮ್ ಮಾಡ್ಬೋದಾ ಇದರಲ್ಲಿ? ನಾವು ಮುಕ್ಕಳ ತುರ್ಕ ಅದು ತುರ್ಕದ್ರೆ ಅಷ್ಟೇ, ಮತ್ತಿಲ್ಲ. ನೋಡ್ರಿ ಇಲ್ಲಿ ನಮ್ದು ಕ್ಯಾಮ್ರಾ ಸೆಟಪ್ ಮಾಡತ್ತಾರ, ಅಲ್ಲೊಂದು ಸೆಟಪ್ ಮಾಡ್ರ, ನಾವು ರೆಡಿ ಆಗೀವಿ. ಇಂಟರ್ವ್ಯೂನ ಯಾವ್ದಾರು ಒಳ್ಳೆ ಸಖತ್ತಾಗಿರೋ ಕಾಲೇಜಲ್ಲಿ ಮಾಡೋದು ಬಿಟ್ಬಿಟ್ಟು ಸ್ಕೂಲಲ್ಲಿ ಮಾಡ್ತಾವ್ರೆ. ಅಲ್ಲಿ ಫಿಗರ್ಸ್ ನೋಡ್ಬೋದಿತ್ತು, ಇಲ್ಲಿ ಮಕ್ಕಳು ಆಟಾಡ್ಸ್ಕೊಂಡು ಇರ್ಬೇಕು ನಾವು ಅಷ್ಟೇ. ಸದ್ಯ ಸ್ಕೂಲ್ ರಜಾ ಐತೆ,
ಇಲ್ಲಾಂದ್ರೆ 10 ಮಕ್ಳು ಬಿಟ್ಬಿಡೋರು ಒಬ್ಬೊಬ್ರಿಗೆ ಆಟ ಆಡ್ಸ್ರಿ ಅಂತ. ಸೊ ಇನ್ನೂ ಕಲಾವಿದರು ಬರ್ತಾರೆ, ಅವ್ರನ್ನೂ ಮಾತಾಡ್ಸೋನು. ಇಂಟರ್ವ್ಯೂ ಹೆಂಗೆ ನಡೀತೈತಿ ಹೆಂಗಿಲ್ಲ ನೋಡೋಣ. ಕಲಾವಿದ್ರು ಬರ್ತಾ ಇದಾರೆ. ಎಷ್ಟೋ ಜನ ಕಲೆನ ಕೊಲೆ ಮಾಡಿರೋರು ಬರ್ತಾ ಇದಾರೆ. ಮೊನ್ನೆ 3 ದಿವಸ ಆಯ್ತು ಮಾತಾಡಿ ಈಗಲೂ ಏನು ಹೇಳ್ತಾನೆ, ಇನ್ನೂ ಕಲಾವಿದರು ಬರ್ತಾರೆ, ಮಾತಾಡ್ಸೋಣ ತಗೋರಿ, ಮತ್ತೆ ಇಂಟ್ರ್ಯೂ ಮಾಡೋಣ ತಗೋರಿ ಅಂತವ್ರೆ. ಯಾಕೆ ಇಲ್ಲಿ ನೋಡ, ಏನು ವಿಮಲ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀಯನ ನೀನು? ಯಾಕೆ ಬಾಯಲ್ಲಂಗ ಹಲ್ಲಲ್ಲಂಗ ಇದು ಎಡಿಟ್ ಮಾಡ್ಬಿಡಪ್ಪ. ಅದೇನೋ ಹಲ್ಲ ಹಂಗಾಗಿದೆಯಲ್ಲ, ಅದು ಚಿಕ್ಕವನಿದ್ದಾಗ ನಾನು ಇಂಥ ಡೌವಲ್ಲ ನಿನಗೆ ಹೆಲ್ತ್ ಚಿಂತೆ, ನಮ್ಮ ಸೇತುಗೆ ನಮ್ಮ ಜೀವನದ ಚಿಂತೆ ಅಲ್ಲ. ನಮ್ಮ ಗುರುಗಳು ಸುಪ್ರೀತ್ ಅವರೇ ನಮ್ಮ ಇನ್ಸ್ಪಿರೇಷನ್. ಅವ್ರು ನೋಡ್ತೀವಿ ದಾರಿ ಮಾರ್ಗದರ್ಶನದಲ್ಲೇ ನಾವು ಅದೇನೋ ಇವ ಹೆಂಗಂದ್ರೆ ಇವ ನಿನ್ನೆ ಗಜೇಂದ್ರ ಮರ್ಷನ್ ಅವ್ರ ಗುರುಗಳು ಅಂದ, ಮೊನ್ನೆ ನನ್ನ ಗುರುಗಳು ಅಂದ, ಇವತ್ತ ಸುಪ್ರೀತ್ ಗುರುಗಳು ಅನ್ನಕತ್ತಾನ. 4 ಜನ ಗುರುಗಳು. ಒಬ್ಬೊಬ್ರು ಪಂಟ್ರಗಳಿದ್ದೀರಾ, ಒಳ್ಳೆ ತಂದು ಲಿಯಪ್ಪ ಪಂಟ್ರ. ಬಾ ಅಯ್ಯೋ ಬಾ ರೂಮಿಗೆ, ಅವ್ರ ರೂಮಿಗೆ ಒಂದ್ಸರ ಬಾ, ಯಾರು ಒಳ್ಳೆಯವ್ರ ಅಂತಂದು ಗೊತ್ತಾಗತ್ತೆ ನಿನಗೆ. ರೂಮ್ಗೆ ಹೋಗ್ಬೇಡ, ಆಮೇಲೆ ನಿನ್ನೂ ಬಿಡಲ್ಲ. ಹಿಂಗ ಮಾತಾಡ್ತಿರ್ತಾರೆ ಇವ್ರು, ಲ್ಯಾಗ್ ಆಗತ್ತ. ಊಟ ತಿಂಡಿ ಎಲ್ಲ ನಮಸ್ಕಾರ. ಮಂಗಿನ ಸುಮ್ಮನಿರು, ನಾನು ಹೇಳೋದು ಒಂದು ಸ್ವಲ್ಪ ಕೇಳಿಕತ್ತ. ಅನ್ನ ತಿಂತೇನೆ, ಎಗರಿಸ್ತಿದ್ದೇನೆ ಆದ್ರೆ ಸಿನಿಮಾದಾಗ ಹಿಂಗೆಲ್ಲ ತತ್ತೆಲ್ಲ ಮಾಡಿಲ್ರಿ. ಸೊ ಅಲ್ಲೇ ಡೈಲಾಗ್ ಅಂತೀರಿ, ತಮಿಳ್ನಾಡು ಆ ಕಡೆ ಎಲ್ಲ ಹೋಗಿದ್ರಂತ. ಸೊ ಅವಾಗ ಬೆಂಗಳೂರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಹೆಸರು ಇಟ್ಕೊಂಡು ಹೋಗಿದ್ರಂತ. ಸೊ ಬೆಂಗಳೂರು ತೆಗೆದು ಬಾಯ್ಸ್ ನೆವರ್ ಕಾಂಪ್ರಮೈಸ್, ಸಬ್ ಟೈಟ್ಲ್ ಆಗ್ತಾ ಇಲ್ಲ, ಬೇಕೇ ಬೇಕು ಅಂತ ಇಟ್ಟಾರೆ. ಇವು ನೋಡಿ, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಟೈಟ್ಲ್ ಇಟ್ಕೊಂಡೇ ಇವತ್ತು ಟಿ ಗಾಡಿಲಿ ಓಡ್ತಿರೋ ಈ ಹುಡುಗರು ಮುಂದೆ ಏನು ಮಾಡ್ತಾರೆ ಅಂತ ಕಾದು ನೋಡೋಣ. ಇದೇ ಜುಲೈ 10ನೇ ತಾರೀಕು ಇಡೀ ಚಿತ್ರಮಂದಿರಕ್ಕೆ ಬರ್ತಿದೆ, ನೀವೆಲ್ಲ ಬಂದು ನೋಡಿ. ಇವ್ರು ಮಾಡೋ ಕಿತ್ತಾಪತಿ ಕಾಂಪ್ರಮೈಸ್ ಸಿನಿಮಾ ಬರಕತ್ತೈತಿ, ಮರೆಯದಿರಿ, ಮರೆತು ನಿರಾಶೆ ಆಗದಿರಿ. ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಒಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಮಸ್ತ್ ಮಜಾ ಮಾಡ್ರಿ. ನಮಸ್ಕಾರ. ಇನ್ನೊಬ್ರು ಕಲಾವಿದರು ಜಸ್ಟ್ ಈಗ ತಾನೇ ಎಂಟ್ರಿ ಕೊಟ್ಟಾರ, ಅವ್ರನ್ನೂ ಮಾತಾಡ್ಸೋನು. ಸೊ ಅವ್ರೇನಂತಾರ ನೋಡೋಣ ಬರ್ರಿ. ಹಾಯ್, ಹಲೋ, ಹೇಳಿ, ಏನು ಹೇಳಬೇಕು? ಏನಾರ ಹೇಳ್ರಿ, ಎದಕ್ಕೆ ಬಂದಿರಿ ಇಲ್ಲಿ? ಎದಕ್ಕೆ ಬಂದಿರಿ ಅಂದರೆ ಇಲ್ಲಿ ನಾವು ಎದಕ್ಕೆ ಬಂದಿದ್ದೀವಿ ಅಣ್ಣ? ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗ್ತಿದೆ ಇದೇ ಜುಲೈ 10ಕ್ಕೆ. ಇವನು ಆ್ಯಕ್ಟ್ ಮಾಡಿದ್ದೇನೆ, ನಾನು ಆ್ಯಕ್ಟ್ ಮಾಡಿದ್ದೀನಿ. ಗ್ರೀನ್ ನಗಳ್ಕತ್ತರ್ರಿ, ನೀವು ಸಿನಿಮಾ ಥಿಯೇಟ್ರ್ ಬರ್ರಿ. ಹೇಳೇ ಬೇವರ್ಸಿ, ಹೇಳು ಬೇಗ. ಗೊತ್ತಾಯ್ತಲ್ಲ, ಜುಲೈ 10ನೇ ತಾರೀಕು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಎಸ್, ಇವರು ಒಂದು ಅದ್ಭುತವಾದಂಥ ಪಾತ್ರ ಮಾಡ್ಯಾರ ನಮ್ಮ ಸಿನಿಮಾದಾಗ. ಇವರು ಬಾಂಡ್ಲಿ ಪಾತ್ರ. ಸೊ ಕ್ಯಾಪ್ ತೆಗಿರಿ. ಸೊ ಬಾಂಡ್ಲಿ ಹೇಮಂತ್ ಗೌಡ ಅವರು ಅದ್ಭುತವಾಗಿ ಒಂದು ಚಿತ್ರದಲ್ಲಿ ನಟನೆ ಮಾಡ್ಯಾರ. ಒಳ್ಳೇದಾಗ್ಲಿ ನಿಮ್ಗೆ. ಹೇಳ್ತಾರ ಹೇಳ್ರಿ, ಮಾತಾಡ, ನಾಲ್ಕು ಮಾತು ಇವಾಗ ಅಲ್ಲೋಗಿ ಮಾತಾಡ್ತೀನಿ. ಇಲ್ಲಿ ಮಾತಾಡಲ್ಲ ಹಂಗಲ್ರಿ, ಏನ್ ಮಾತಾಡ್ಬೇಕಂತ ಗೊತ್ತಾಯ್ತಾ ಇಲ್ರಿ. ಗೋರಿ ಎಲ್ಲಾರ ಹನಿ ಚಿಂಚ್ಕೊಂಡ್ ಸಾಯ್ರಿ. ಅಲ್ಲಿ ಗೋರಿಲ್ಲ ಐತಿ ನೋಡ್ರಿ, ಎಷ್ಟು ಚಂದ ಐತಿ, ಬರ್ರಿ ತೋರಿಸ್ತೇನೆ. ಸೊ ಆ ಗೋರಿಲಾಗ ಒಂದು ಮಗು ಆಗೈತಿ, ಮದುವೆ ಆಗಿ. ಇವ್ರಿಗೆ ಇನ್ನೂ ಮದುವೆ ಆಗಿ ಮಗು ಆಗಿಲ್ಲ, ಅದ ಸಮಾಚಾರ. ಮೆಸೇಜ್ ಮಾಡ್ರಿ, ಇವ್ರ ನಂಬರ್ ಕೆಳಗೆ ಹಾಕಿರ್ತೀನಿ. ಎಸ್, ಒಂದು ಇಂಟರ್ವ್ಯೂ ಮುಗೀತೀಗ. ಸೊ ಇನ್ನೊಂದು ಚಾಲು ಮಾಡಾಕತ್ತೀವಿ ನೋಡ್ರಿ, ಇಲ್ಲೆಲ್ಲ ಸೆಟಪ್ ಮಾಡ್ಕೊಳಕತ್ತಾರ ನಮ್ಮ ಅವಿನಾಶ್ ಸರ್. ಎಲ್ಲ ಅಗದಿ ನೋಡ್ರಿ ಎಷ್ಟು ಕಷ್ಟಪಡಕತ್ತೀವಿ ಅಂತಂದ್ರೆ ನಾವು ನಮ್ಮ ಸಿನಿಮಾ ಒಂದು ಪ್ರಚಾರಕ್ಕೆ ಭಾಳ ಕಷ್ಟಪಡಕತ್ತೀವಿ. ದಯಮಾಡಿ ಎಲ್ಲರೂ ಜುಲೈ 10ನೇ ತಾರೀಕಿಗೆ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿದ್ರೆ ಭಾಳ ಅನುಕೂಲ ಆಕತಿ. ಸೊ ಇಲ್ಲೇ ನಮ್ಮ PR ಅವರು ಅದಾರ, ಅವ್ರನ್ನೂ ಮಾತಾಡ್ಸೋಣ ಒಂದೆರಡು ಮಾತು. ನಮ್ಮ ಇಂಟರ್ವ್ಯೂಗೆಲ್ಲ ನೀವು ಭಾರಿ ಸಪೋರ್ಟ್ ಮಾಡತ್ತೀರಿ. ಒಂದೆರಡು ಮಾತಾಡ್ರಿ ನಮ್ಮ ಸಿನಿಮಾ ಬಗ್ಗೆ. ಮಾತಾಡಕ್ ಬರಲ್ಲ. ಅದೇ ಹಂಗ್ರಿ, ನಮ್ಮನ್ನ ಮಾತಾಡ್ತೀರಿ, ನೀವು ಯಾಕೆ ಮಾತಾಡಂಗ್ರಿ? ಸೇಪಕಾಯಿ ತಿಂತಾರ ಅಂದ್ರೆ ಪ್ಯಾರ್ಲೇನ್ ತಿಂತಾರಂದ್ರೆ ಪ್ಯಾರ್ಲೇನ್. ಬರ್ರಿ ಒಳಗೋನು, ಇನ್ನೊಂದು ಚಲವಾಗತ್ತಿ ನೋಡ್ರಿ. ಇದು ಮಾರಿ ಗೋಲ್ಡ್ ಶಾಲಿ ಅಷ್ಟು ದೊಡ್ಡದೈತಿ. ಸೊ ಅಲ್ಲೇ ಇಂಟರ್ವ್ಯೂ ಮಾಡಕ್ಕೆ ನಾವು ಹೊಂಟೀವಿ.
ಇಂಟರ್ವ್ಯೂ ಎಲ್ಲ ಮಸ್ತ್ ಪಾರ್ಕ್ ಗಿರ್ಕ್ ಎಲ್ಲ ಅನಾಹುತ ಐತಿ ಸಾಲಿ ಜಗ್ಗ ರೊಕ್ಕದಿರ್ಬೇಕ್ರಿ ನನಗನ್ಸಿದ ಮೆಟ್ಟಿಗೆ. ಸೊ ನಮ್ಮ ಕಲಾವಿದರು ಎಲ್ಲರೂ ಹೊಂಟ್ರ. ಇನ್ನೊಂದು ಜಿರಾಪಿ ಐತಲ್ಲ ಇಲ್ಲಿ ನೋಡ್ರಿ, ಜಿರಾಪಿ ಕಾಣ್ತೈತೆ ನಿಮ್ಗೆ? ಬರೀ ಅಗದಿ ಚಂದ ನಮ್ಮ ಒಂದು ಇಂಟರ್ವ್ಯೂ ನಡೆಯಕತ್ತವು. ಸೊ ಅದರ ಜೊತೆಗೆ ನಮ್ಮ ಒಂದು ವಿಡಿಯೋನು ನಡೆಯಕತ್ತೈತಿ. ಬರ್ರಿ ಇನ್ನೂ ಯಾರ್ಯಾರು ಬರ್ತಾರೆ ಯಾರ್ಯಾರಿಲ್ಲ ಅವ್ರನ್ನೆಲ್ಲ ಮಾತಾಡ್ಸೋನು, ಏನಂತಾರೆ ಏನಿಲ್ಲ ಮಾತಾಡಿಸಿ ಈ ಒಂದು ಇಂಟರ್ವ್ಯೂನ ಮುಕ್ತಾಯಗೊಳಿಸೋನು. ಅಗದಿ ಮಸ್ತ್ ಜಾಗ ಕರ್ಕೊಂಬಂದ್ರ, ಭಾರಿ ಲೊಕೇಶನ್ ಅದಾವಿಲ್ಲ ನೋಡ್ರಿ. ನಮ್ಮ ಗಜೇಂದ್ರ ಮರ್ಸನ್ಗೆ ಅವರು ಹಂಗೆ ಚೇಂಜ್ ಮಾಡ್ರ. ಹೀರೋ ಕಣಕ್ ಅಂತಿರಲ್ರಿ. ಮಾತಾಡ್ರಿ ಒಂದೆರಡು ಮಾತು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ರಿ. ನುಂಗಿ ಆಯ್ತು ಏಯ್ ಏನು ನಿಜ ಅದೇ ಚಾಕ್ಲೇಟ್ ನುಂಗಾಕ ಎದರ್ಸ್ಬೇಡ್ರಿ ಸುಮ್ಮನೆ ನುಂಗಿ ಕರೆ ಅಂದ್ರೆ ನುಂಗಿದ್ರೆ ಒಟ್ಟಿಗೆ ಏನ್ ತಿಂತೀರಿ ನೀವು? ಒಳಗದೆ ಇಂಥ ಮೈಕಲ್ಲಿ ಇದು ನೋಡಿ ಮಾತಾಡೋದು ಕೇಳಿಸ್ತಾನೆ ನಿಂಗೆ ನೋಡಿ ಹೆಂಗೆ ಮಾತಾಡ್ತೀನಿ ಮೈಕಲ್ಲಿ ಮಾತಾಡ್ತೀನಿ ಕೇಳಿಸ್ತೇವೆ. ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಏನು ಸಿನಿಮಾ? ಯಾವ ನಮ್ಮ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಫಸ್ಟ್ ಲವ್ ಗುರು ಅಂತ ಒಂದು ಸಿನಿಮಾ ಬರ್ತಾ ಇದೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಂತಂದ್ರೆ ಫಸ್ಟ್ ಲವ್ ಗುರು ಅಂತ ಬರ ಅದರದ್ದು ಮಾತಾಡ್ಸೋನು. ಈಗ ಮೈಕ್ ಹಿಡ್ಕೊಂಡು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಬರಾಕತ್ತೈತಿ. ಅದು ಜುಲೈ 10ನೇ ತಾರೀಕಿಗೆ ರಿಲೀಸ್ ಆಗಕತ್ತೈತಿ ಅಂತ ಹೇಳಿ ಮುಗಿಸ್ರಿ. ನೀನು ಹೇಳಿದೆಯಲ್ಲ ಮುಗಿಸು. ಮೈಕ್ ಕೊಡ್ರಿ. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ಪ್ರಮೋಷನ್ ಮಾಡಕತ್ತೀವಲ್ಲ, ನಮ್ಮ ತೊಗೊಂಡು ನಾವು ಹೊಡ್ಕೋಬೇಕು. ಏನಪ್ಪ ಇವರೆಲ್ಲ ಹೇಳಿದ್ ನಿಜ ಆಗ್ಬಿಡ್ತಾ ಏನು ಅಂತ ಅಲ್ಲ. ಮಳಿ ಬರಾಕತ್ತೈತಿ, ನಾನು ಆ ಥರ ತಗೊಳ್ತೀನಿ. ಮಳಿ ಬರಾಕತ್ತೈತಿ, 4 ಜನ ಹುಡುಗರು ಅದಾರ. ಚಾಗಿ ಇದ್ರ ಹೆಂಗಂತ ಕಾಫಿ ಇದ್ದಿದ್ರೆ ಈಗ ಸುಮ್ಮನೆ ನಿಂತ್ಕೊಂಡು ಮಾತಾಡೋದು, ಕಾಫಿ ಕೂಡ ಮಾತಾಡ್ತಾ ಇದ್ದೆ ಅಂತ ಅನ್ಸುತ್ತೆ ನನಗೆ. ಎಲ್ಲ ಹೆಣ್ಮಕ್ಳು ಕಾಫಿ ಡೇಗೆ ಹೋಗ್ತಾ ಇದ್ದಾರೆ. ಯಾಕೆ ನಾನು ಕಾಫಿ ಹೋಗಿಲ್ಲ ಸರ್, ಇರೋ ಕಾಫಿ ಡೇ ಜೊತೆಲಿ ಬರ್ತಾರೆ. ಎಸ್ ಇಲ್ಲೇ ಇಂಟರ್ವ್ಯೂ ಮಾಡೋಣ ಅಂತಂದ್ರೆ ರೀಲ್ಸ್ ಮಾಡಕ್ ಪ್ಲಾನ್ ಮಾಡತ್ತಾರ ನೋಡ್ರಿ. ಬ್ಯೂಟಿನ ಇದೆ ಫಸ್ಟ್ ಟೈಮ್ ನೋಡ್ತಾರೆ. ಫಸ್ಟ್ ಟೈಮ್ ಲವರ್ ಫಸ್ಟ್ ಸೈಟ್ ಆಯ್ತು ಅಂತಾನೆ. ನೀವು ಅದಕ್ಕೆ ಈ ಅಂಕಲ್ ಏನು ಹೇಳ್ತಾ ಇದ್ದೀರಾ, ನಿಮ್ಮ ಏಜೇನೋ ನನ್ನ ಏಜೇನೋ ಅಂತಾರೆ. ಅದಕ್ಕೆ ಅವನು ಲವ್ ಮಾಡೋಕ್ಕೆ ಏಜ್ ಇಂಪಾರ್ಟೆಂಟ್ ಅಲ್ಲ ಗೇಜ್ ಇಂಪಾರ್ಟೆಂಟ್ ಅಂತಾನೆ. ನೋಡ್ರಿ ಕಂಟೆಂಟ್ ಕೊಡಕತ್ತಾವ ನಮ್ಮ ಸುಪ್ರೀತ, ಅಲ್ಲೇ ರೀಲ್ಸ್ ಮಾಡಕ್ಕೆ ರೆಡಿ ಅದಾವ ಸಿದ್ದು ಮಂಡ್ಯ. ಇಲ್ಲೇ ನಾನು ಇಂಟರ್ವ್ಯೂಗೆ ಏನು ಮಾತಾಡ್ಬೇಕು ಅಂತಂದು ರೆಡಿ ಆಗತ್ತಾವ ಹೇಮಂತ್ ಅಲಿಯಾಸ್ ಬಾಂಡ್ಲಿ. ಹಂಗೇನಿಲ್ಲ, ಎಲ್ಲರೂ ಬಂದು ಮಾತಾಡಿ, ಇದು ಜಸ್ಟ್ ಪೊಸಿಷನ್ ಕೊಡಕ್ಕಷ್ಟೇ. ಓಲಿ ಲೀ 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 ಅಲ್ಲಿ ಅವಂಗ ಕೊಡು ಕಂಟೆಂಟ್ನ ಇಲ್ಲಿ ಕೊಟ್ಟಿದ್ರ ನನ್ನ ಯೂಟ್ಯೂಬ್ನ್ಯಾರಾಗ ಹಾಕ್ಕೊಂತಿದ್ಯಾ? ಕೇಳಿಸ್ಲಿಲ್ಲ. ಅಲ್ಲೇ ಕೊಡು ಕಂಟೆಂಟ್ ನಾನು ಯೂಟ್ಯೂಬ್ಗಾರ ಕೊಟ್ಟಿದ್ರ ನಾ ಹಾಕೊಂಡ್ಬಿಡ್ತಿದ್ನಲ್ಲೋ. ಹಾಕೋ ಕೊಡೋಣ ಬಾ. ಏನು ಹೇಳು? ರೀಟೇಕ್. ಹಾಂ ಅದು ಫಿಗರ್ ಬೇಕು ಬಾರ ಮೇಡಮ್ ಬನ್ನಿ ಒಂದು ನಿಮಿಷ ಇಲ್ಲಿದಾರಲ್ಲ ಬಾ. ಈಗ ನಮ್ಮ ಇಂಟರ್ವ್ಯೂ ಮಾಡಿದ್ರಿ ಹಿಡ್ಕೋರ ಮೈಕ್, ನಮ್ಮ ಕಡೆ ಮೈಕ್ ಅದು ತಲೆ ಕೆಡ್ಸ್ಕೊಬಿಟ್ರಿ. ಹೇಳಿ. ಹಾಂ ಬನ್ನಿ, ನೀವು ರೆಡಿ ಮಾಡ್ಕೊಳ್ಳಿ. ರೆಡಿ ಆಗಿದೆ ಸರ್, ನೀವು ನಿಂತ್ಕೋಬೇಕಷ್ಟೇ. ಒಂದೇ ಕ್ಯಾಮ್ರಾ ನೋಡ್ರಿ, ನಮಗೆ ಬ್ಲಾಗ್ ಮಾಡಕ್ಕೆ ಮೇಡಮ್ ಆಮೇಲೆ ಮಾತಾಡ್ತೀನಿ, ಬೇಜಾರಾಗ್ಬೇಡ್ರಿ. ಏನ್ ತೊಂದರೆ ಇಲ್ಲ. ಎಸ್ ಅವ್ರು ತೊಂದರೆ ಮಾಡ್ಕೊಳ್ಳಲ್ಲ, ಅವ್ರಿಗೂ ತೊಂದರೆ ಮಾಡಲ್ಲ. ಸೊ ಎಲ್ಲ ರೆಡಿ ಆಗ್ಯಾರ. ಫಿಗರ್ ನೋಡಿ ನನಗೆ ತಲೆ ಕೆಟ್ಟು ಬಿಟ್ಟಿದೇನೋ. ಬಾ ಹೋಗೋಸಿದ್ದು ಬಾ. ಅವನೊಂದು ಫ್ರೇಮ್ ನೋಡ್ತಾನೆ. ಓಕೆನಪ್ಪಾಜಿ? ಓಕೆ ಅಂದ್ರೆ ಸೊ ಇಂಟರ್ವ್ಯೂ ಆದ್ಮೇಲೆ ಮತ್ತೆ ಇಂಟರ್ವ್ಯೂ ಸ್ಟುಡಿಯೋದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ನಿಲ್ಸಿದ್ಯಪ್ಪ. ಹೊಡೆದ್ಬಿಡಿ ಅಪ್ಪಾಜಿ. ಇಂಟರ್ವ್ಯೂನ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಮಾಡ ನಡಿ. ಮೈಕ್ ಕೊಡ್ರಿ ಅವಂಗ ಇನ್ನೇನಂತಾರೆ. ಸೊ ಇಂಟರ್ವ್ಯೂನ ಇದುವರೆಗೂ ನೀವು ಇಂಟರ್ವ್ಯೂ ಬೇಕೆ ಬ್ಯಾಕ್ಗ್ರೌಂಡು ತುಂಬ ಮುಖ್ಯ ಆಗುತ್ತೆ, ಹೌದಾ ಇಲ್ವಾ? ಇಲ್ಲ ಇಲ್ಲ, ಕಂಟೆಂಟ್ ಮುಖ್ಯ, ಬ್ಯಾಕ್ಗ್ರೌಂಡ್ ಎಲ್ಲ. ಬಿಡ್ರ ಎಲ್ಲರೂ ನಿಂತ್ಕೊಳ್ಳೋ ನಾವು ಈ ಫ್ರೇಮ್ ಬೇಡ ಈ ಥರ ಅಡಿಲ್ ಮಾಡೋಣ. ಬ್ಯಾಕ್ಗ್ರೌಂಡ್ ಮುಖ್ಯ ತಾನೇ? ಇಲ್ಲ ಎಸ್ ಇಂಟರ್ವ್ಯೂ ಮುಗಿದ ಮೇಲೆ ಮಾತಾಡೋಣ. ಎಸ್ ಎಲ್ಲ ಒಂದಿಷ್ಟು ಇಂಟರ್ವ್ಯೂ ಮುಗಿಸ್ಕೊಂಡು ಸಂದರ್ಶನದ ನಂತರ ಊಟಕ್ಕೆ ಉಣ್ಣಾಕ ಬರ್ರಿ, ಉಣ್ಣಾಕ ಗಂಟೆ ಹೊಡಿದ್ರೆ ಗಂಟೆ ಊಟದ ಬೆಲ್ಲ ಹೊಡೆದೈತಿ ಈಗ. ಸೊ ಎಲ್ಲ ಹುಡುಗರು ಊಟ ಮಾಡಕ್ಕೆ ರೆಡಿ ಆಗ್ಯಾರ.
ಇವರು ನಮ್ಮ ಚಿತ್ರದ ಅದ್ಭುತ ಕಲಾವಿದರು, ನಿಮ್ಮೆಲ್ಲರ ನೆಚ್ಚಿನ ನಿಮ್ಮ ಹೆಸರು ಹೇಳ್ರಿ. ಗಣೇಶ್. ಜೀವನದಲ್ಲಿ ಆಟ ಎಷ್ಟು ಮುಖ್ಯನೋ ಊಟ ಅಷ್ಟೇ ಮುಖ್ಯ. ನೀವು ಆಟ ಆಡಬೇಕು ಅಂದರೆ ಊಟ ಮಾಡಬೇಕು. ಎಸ್, ಅದಕ್ಕೆ ಊಟ ಮಾಡಕ್ಕೆ ಹೋಗೋಣ. ಇವರು ಗಣೇಶ್ ಅವರು ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರದಲ್ಲಿ ಅದ್ಭುತವಾದಂಥ ಒಂದು ಪಾತ್ರವನ್ನು ಮಾಡ್ಯಾರ. ಆ ಪಾತ್ರ ಏನಂತ ನಿನ್ಗೇನು ಹೇಳಲ್ಲ, ನಿನ್ಗೊಂದು ಟಾಸ್ಕ್ ಕೊಡ್ತೀನಿ. ಇಲ್ಲಾದ್ರೂ ಬಿಡೋ, ಇರೋ ನಮ್ಮ ಟೀಮಲ್ಲೇ ಕಿತ್ತೋ ಟೆನ್ನಿಸ್ ಬಾಲ್ ಯಾರು, ಅವ್ರ ಹತ್ರ ಹೋಗಿ ನೀನು ಕ್ಯಾಮ್ರಾ ಹಿಡಿಬೇಕು. ಸ್ಟೇ ಮಾಡು, ಎಲ್ಲ ಕರೆಕ್ಟಾಗಿ ಹೇಳಿ ಏನು. ನಮ್ಮ ಟೀಮಲ್ಲೇ ಕಿತ್ತೋದ ಟೆನ್ನಿಸ್ ಬಾಲ್ ನನ್ನ ಮಗನ ಹತ್ರ 3 ಸೆಕೆಂಡ್ ಕ್ಯಾಮ್ರಾ ಹ್ಯಾಂಡ್ ಮಾಡ್ಬೇಕು. ಎಲ್ಲ ಆರ್ಟಿಸ್ಟು ತೋರಿಸು. ಎಲ್ಲ ಆರ್ಟಿಸ್ಟು ಜಸ್ಟ್ 1 ಸೆಕೆಂಡು. ಆ ಆರ್ಟಿಸ್ಟ್ ಹತ್ರ ಒಂದು ಮಿನಿಮಮ್ 5 ಸೆಕೆಂಡ್ ಇಡಿ ಟೆನ್ನಿಸ್ ಬಾಲ್ ಹತ್ರ. ಇವರಲ್ಲ ಚೇತು, ಆರಾಮಾ? ಯಾಕಣ ನಾನು ಲೋಳಕ್ಕೆ ಬಲ್ಲಲ್ಲ, ನಾನು ಲೋಳಕ್ಕೆ ಬಲ್ಲಲ್ಲ. ಟಾಸ್ಕ್ ಕೊಟ್ಟಾನ ನಮ್ಮ ಸುಪ್ರೀತ್ ನನಗೆ. ಸೊ ಅದಕ್ಕೆ ಬೀಪ್ ಹಾಕಿರ್ತೀವಿ. ಸೊ ನೋಡೋಣ ಏಮಂತವ್ರ. ತಡ್ರಿ ಒಂದು ಸೆಕೆಂಡ್, ಏನು ಮಾಡತ್ತೀರಿ ಇವ ಹೇಳ್ರಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಯಾಸ್, ಅಲ್ಲಿ ಹೀರೋಯಿನ್ ಬಂದಾರ, ಅವನ್ನ ಆಮೇಲೆ ಮಾತಾಡ್ಸೋಣ. ಅವನು ಟಾಸ್ಕ್ ಕೊಟ್ಟಿದ್ದು ಅವ್ರು ಅಂತೇಳಿ ಕ್ಯಾಮ್ರಾ ಹಿಡಿದು ಬಿಟ್ಟಿನ ಅದ್ರ ತಪ್ಪಾಗತ್ತಾ. ಸೊ ಇಲ್ಲಿ ನಮ್ಮ ಗಜೇಂದ್ರ ಮರ್ಸನಿಗೆ ಅವರು ಅದಾರ. ಕ್ಯಾಮ್ರಾ ತೆಗದೇ ಇಲ್ಲ, ಇಟ್ಟಿದ್ನ. ಒಂದು ಟಾಸ್ಕ್ ಕೊಟ್ಟಿದ್ದೆ, ಆ ಟಾಸ್ಕಲ್ಲಿ ವಿನ್ ಆಗಿದೆ ಮಾಮು ನೀನು. ಕಂಗ್ರ್ಯಾಚುಲೇಷನ್ಸ್. ಏನು ಟಾಸ್ಕ್ ಅಂತ ಕೇಳ್ರಿ. ಇವನೇ ನಮ್ಮ ಟೀಮ್ನ ಹಿರಿಕಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ನಮ್ಮ ಚಿತ್ರದ ನಾಯಕಿ ಅದಾರ, ಅವರು ಮಾತಾಡ್ಸೋಣ. ನುಲಿತಾರ. ಸೊ ಮಾತಾಡ್ರಿ, ಮೈಕ್ ತೋರಿ. ಅಲ್ಲಿ ಹೋಗ್ಬೇಕು, ಇನ್ನೊಂದು ಇಂಟರ್ವ್ಯೂ ಕೊಡ್ಬೇಕು. ಹೌ ಆರ್ ಯು? ಐ ಆಮ್ ಡೂಯಿಂಗ್ ಗ್ರೇಟ್, ಬಿಂದಾಸ್. ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ? ಅದು ಒಂದು ವರ್ಡಲ್ಲಿ ಹೇಳೋಕ್ಕಾಗಲ್ಲ. ಎವ್ರಿ ಡೇ ಮೆಮೊರಬಲು, ಎವ್ರಿ ಮೂಮೆಂಟು ಮೆಮೊರಬಲು. ಸೀನ್ ಯಾವಾಗ ಸ್ಟಾರ್ಟ್ ಆಗಿದೆ, ಕಟ್ ಆಗಿದೆ ಅಂತ ಒಂದು ಗೊತ್ತಾಗ್ಲಿಲ್ಲ. ಅಷ್ಟು ಕಾಮಿಡಿ ಆಗಿತ್ತು. ಕಟ್ ಅಂತ ತುಂಬಾ ಜನ ಮಾತಾಡ್ತೀನಿ. ಅವ್ರು ಕರೆಯಕತ್ತಾರಂತ. ಸೊ ಆಮೇಲೆ ಬರ್ತಾರಂತ. ಇವ್ರು ಆಗಲಿಗೆ ಇಂಟರ್ವ್ಯೂ ಮಾಡಿದಾರೆ. ಇವ್ರು ಇಂಟರ್ವ್ಯೂ ಮಾಡ್ಸಕತ್ತಾರ. ನಾವು ಇಂಟರ್ವ್ಯೂ ಮಾಡಿಸ್ಕೊಳಕತ್ತಾರ. ಊಟ ಮಾಡೋಣ ನೋಡ್ರಿ. ಊಟ ರೆಡಿ ಆಗೈತಿ ನೋಡ್ರಿ. ಪಲಾವ್ ಹಾಕಿಸ್ಕೊಂಡು ಬಡಿ ಹಾಕಿಸ್ಕೊಂಡು ರೆಡಿ ಆಗ್ಯಾನ ಊಟ ಮಾಡೋಕ್ಕೆ. ಸೊ ನಮ್ಮ ಗಜೇಂದ್ರ ಮರ್ಸನ್ಗೆ ಅವರು ಊಟ ಹಾಕಿಸ್ಕೊಂಡು ರೆಡಿ ಆಗ್ಯಾರ. ಅಲ್ಲಿ ಸುಪ್ರೀತ್ ಹಾಕಿಸ್ಕೊಳಕತ್ತಾನ. ಇಲ್ಲಿ ಅವಿನಾಶ್ ಸರ್ ಹಾಕಕತ್ತಾರ. ನಮ್ಮ PR ಅವರು ಹಾಕಕತ್ತಾರ. ಬಾಂಡ್ಲಿ ಅವರು ಹಾಕ್ಕೊಳಕತ್ತಾರ ಪಲಾವ್ನ. ನಾವು ಹಾಕ್ಕೊಳ್ಳೋನು, ಊಟ ಮಾಡೋಣ. ಊಟ ಮುಗಿಸ್ಕೊಂಡಿವ್ರಿ. ಅವಾಗ ನಮ್ಮ ಕಾಸ್ಟ್ಯೂಮ್ನ ಚೇಂಜ್ ಮಾಡಾಕತ್ತಿರ್ತೀವಿ ನಾವು. ಯಾಕಂತಂದ್ರೆ ಈಗ ನಾವು ಗ್ಯಾಪ್ ಐತಿ ಒಂದು 3 ಗಂಟೆ ಮಟ. ಸೊ ಅದಕ್ಕೆ ಕ್ರಿಕೆಟ್, ಯಾರಿಗೆಲ್ಲ ಕ್ರಿಕೆಟ್ ಯಾರಿಗೆ ಇಷ್ಟ ಇರಲ್ಲ, ಅದು ನಮ್ಮ ಇಂಡಿಯಾದಲ್ಲಿ ಅದನ್ನು ಕಂಡಿಡಿದವರು ಇಂಗ್ಲೆಂಡ್ ಅವರೇ ಇರ್ಬೋದು. ಬಟ್ ಇಂಡಿಯಾದಲ್ಲಿ ಇಂಗ್ಲೆಂಡ್ಗಿಂತ ಕ್ರಿಕೆಟ್ ಕ್ರೇಜ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು ಈಗ ಎದ್ಕೊಂತೀವಿ. ಸೊ ಯಾವುದೇ ವೀಡಿಯೋ ಮಾಡಿದ್ರು ಕಮೆಂಟ್ಸ್ ಮಾಡೋದು ತುಂಬ ಮುಖ್ಯವಾಗುತ್ತೆ. ಸೊ ಈ ಕ್ರಿಕೆಟಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಅಂತ ಕಮೆಂಟ್ಸ್ ಮಾಡ್ತಾಯಿರಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಅಂತಂದು ಇವಾಗ ಕೇಳೋಕ್ಕೆ ಬೇಸದನ. ಸೊ ಅಲ್ಲೆಲ್ಲ ನೋಡ್ರಿ, ನಮ್ಮ ಯುವರಾಜ್ ಬ್ರೋ ಅಂದ್ರೆ ಚಿಂಟು ಬ್ರೋ ಆಟ ಆಡಕತ್ತಾರ ಆಲ್ರೆಡಿ. ಸೊ ಅವ್ರ ಜೋಡಿ ಹೋಗಿ ನಾವು ಜಾಯಿನ್ ಆಗೋಣ ಅಂತ ಬಂದೀವಿ. ಸೊ ಅವ್ರ ಟೀಮಿಗೆ ನಮ್ಮನ್ನು ಕರ್ಕೊತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಇಷ್ಟು ವಿಶಾಲವಾದ ನೋಡ್ರಿ ಟ್ರೈನ್ ಹೊಂಟೈತಿ. ಬರ್ರಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಬ್ರೋ, ಏನು ಮಾಡ್ತಿದ್ರಿ? ಕ್ರಿಕೆಟ್ ಆಡ್ತಿದ್ದೀವಿ. ನೋಡ್ರಿ ಏನು ಸಗದಾಗೈತೆ ಫೀಲಿಂಗು. ಸೊ ಬನ್ನಿ ನೀವು ಆಡಿ. ಎಸ್, ನಮ್ಮದು ಸಿನಿಮಾ ಪ್ರಚಾರ ನಡೆದೈತಿ. ನೀವು ಇಲ್ಲಿ ಆರಾಮಾಗಿ ಕ್ರಿಕೆಟ್ ಆಡಕತ್ತೀರಿ. ಸೊ ಇದೇನು ಮಾಡೋಣ, ನಾವೇನು ಪ್ರಚಾರ ಕೊಡೋಕ್ಕಾಗಲ್ವಲ್ಲ. ಹಾಕು.
Wow, wonderful bowling is nice, is going on. ಆಡಿ ಆಡಿ ಅವಾಗೆಲ್ಲ ಹೆವಿ ಕೈ ನೋವು ಬಂದೈತೆ ಅಂತ ಯಾರ್ಯಾರು ಯಾವ ನೋವು ಬರ್ತಾ ನೋಡೋಣ. ನಾವು ಈಗ ಕ್ರಿಕೆಟ್ ಆಡ್ತೀವಿ, ಅಲ್ಲಿ ಮಟ್ಟ ಬಾಯ್. ಅಪ್ಪಾಜಿ ಫ್ರಂಟು ಬ್ಯಾಕು ಏ ಫೋನ್ ಹೋಗ್ಯಾಕತಿ ಅಲ್ಲೋ ಟಾಸಿಗೆ ನೀನು ಇನ್ನೇನ್ ಮಾಡೋಣ ಕೈ ನಿಲ್ವಲ್ಲ ಅಂತ ಮನುಷ್ಯ. ಹೇಳ್ತೀನಿ ಬ್ಯಾಕ್ ಟಾಸ್ ಮಾಡಕ್ಕ ಕಾಯಿನ್ ಇಲ್ಲ ಅಂತೇಳಿ ತಾನು ಫೋನ ಹೋಗದ ಬಿಟ್ಟನ. ಎಷ್ಟು ಕ್ರಿಕೆಟ್ ಹುಚ್ಚೈತ್ ನೋಡ್ರಿ ಅವಂಗ ಸುಪ್ರೀತ್ಗೆ. ಅಲ್ಲೋ ಮನುಷ್ಯ ಏನು ನೋಡು ಮಚ್ಚಿ ಅಲ್ಲೋ ಫೋನ್ ಹೋಗೋದಿಲ್ಲ, ಫೋನಿಗೆ ಏನಾಗಂಗಿಲ್ಲ. ಅವಂಗ ಒಟ್ಟ ಕ್ರಿಕೆಟ್ ಮ್ಯಾಗ ಹುಚ್ಚಿಡ್ದೈತಿ, ಮುಗಿದು ಹೋತು. ಫೋನ್ ಯೂಸ್ ಮಾಡಿ ಎಲ್ಲ ಕೆಟ್ಟೋದವ್ರೆ. ಅದಕ್ಕೆ ಹೋಗೋದೇನ ಅದನ್ನು. ಮಳೆ ಬರುವ ಕಾರಣದಿಂದ ನಮ್ಮ ಒಂದು 5ನೆಯ ಇಂಟರ್ವ್ಯೂ ಸೊ ಅದು ಸ್ಮಶಾನದಾಗ ಮಾಡಬೇಕಾಗಿತ್ತು. 3 ದಿವಸ, ಇವತ್ತಿನ 5ನೇದು, 3 ದಿವಸದಿಂದ 15ನೇದು. ಸೊ ಅದು ಕ್ಯಾನ್ಸಲ್ ಆಗೈತಿ. ನಮ್ಮ ಹುಡುಗರೆಲ್ಲ ಫುಲ್ಲು ಖುಷಿ ಆಗ್ಯಾರ. ಸೊ ಆದ್ರೆ ಮನೆಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಮಳೆ ಬರಾಕತ್ತೈತಿ. ಖುಷಿ ಅಲ್ಲ, ಇನ್ನೊಂದು ದಿವಸ ಬರ್ಬೇಕಲ್ರಿ. ಖುಷಿ ಅಲ್ಲ, ಇನ್ನೊಂದು ದಿವಸ ಬರ್ಬೇಕಲ್ಲ. ಅದು ಅಲ್ಲಿಂದ ಇಲ್ಲಿವರೆಗೆ ಬರಬೇಕು, 30 ಕಿಲೋಮೀಟ್ರ್. ಮಳೆ ನಿಂತಿದ್ರೆ ಇವತ್ತೇ ಮುಗಿಸ್ಕೊಂಡು ಹೋಗ್ಬಿಡ್ತಾ ಇದ್ವಿ. ನನಗೆ 350 ಕಿಲೋಮೀಟ್ರ್ ಬರಬೇಕು ನೆಕ್ಸ್ಟು. 2,000 ರೂಪಾಯಿ ಅಲ್ಲೇ ಹೋಗುತ್ತೆ. ಸೊ ಸಿದ್ದು ಮಂಡ್ಯ ಅವರೀಗ ಇದ್ರ ಬಗ್ಗೆ ನಿಮ್ಮ ಮಾತು. ಇಲ್ಲ, ಮಳೆ ಬರ್ತಿದೆ. ಮಳೆ ಬರೋ ಕಾರಣಕ್ಕೆ ನಾವು ಇವತ್ತು ಮನೆಗೆ ತೆರಳ್ತಾ ಇದ್ದೀವಿ. ಶೂಟಿಂಗ್ ಇದಕ್ಕೆ ಹೋಗ್ತಿಲ್ಲ. ಓಕೆನಾ? ನೀವು ಎಂಜಾಯ್, ಇಷ್ಟೊತ್ತವರೆಗೂ ನಾವು ಲಾಗ್ ಮಾಡಿರೋದನ್ನ ಎಂಜಾಯ್ ಮಾಡಿ. ಅವ್ನು ಬರೋದೇ 3 ದಿವಸ ಹೇಳ್ರಿ, 2 ದಿವಸಕ್ಕೆ ಇವತ್ತು ಬಂದವನೇ ಆಲ್ರೆಡಿ. ಎಸ್, ಈಗ 4 ಇಂಟರ್ವ್ಯೂ ಶೂಟಿಂಗ್ ನಮ್ಮ ಕಂಪ್ಲೀಟ್ ಆದವು. ಇನ್ನೊಂದು ಲಾಸ್ಟ್ ಒಂದು ಐತಿ. 3 ದಿನ ಕಂಟಿನ್ಯೂ ಬರೀ ಇದಾಗೈತಿ. 3 ದಿವಸ ನಾವು ಇದನ್ನು ತೋರಿಸಿದ್ವಿ ಅಂದ್ರೆ ನಿಮಗೆ ತಲೆ ಕೆಟ್ಟೋಗಿತ್ತು. ಅದಕ್ಕೆ 3ನೇ ದಿವಸಕ್ಕೆ ಈ ಒಂದು ವಿಡಿಯೋ ಮಾಡತ್ತೀನಿ. ಅದೊಂದು ಆದ್ರೆ ತೋರಿಸ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ನಮಸ್ಕಾರ.